ಚನ್ನಗಿರಿ ಪೊಲೀಸ್ ಠಾಣೆಯ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಧಿಕಾರಿಗಳ ತಲೆದಂಡಾಗಿದೆ. ಶುಕ್ರವಾರ ರಾತ್ರಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಆದಿಲ್ ಎಂಬ ವ್ಯಕ್ತಿಯನ್ನು ಆರೋಪಿಯನ್ನು ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ. ವಿಚಾರಣೆಗೆ ಕರೆದುಕೊಂಡು ಹೋದಂಥ ಆದಿಲ್ ಲೋ ಬಿ ಪಿಯಿಂದ ಸಾವನ್ನಪ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ. ಆದರೆ ಆದಿಲ್ನ ಕುಟುಂಬ ಇದು ಲೋ ಬಿ ಪಿಯಿಂದ ಡೆತ್ ಆದಂಥದ್ದಲ್ಲ, ಪೊಲೀಸರ ಲಾಕಪ್ ಡೆತ್ತಿಂದ ಡೆತ್ ಆಗಿರುವಂಥದ್ದು ಅಂತ ಆರೋಪ ಮಾಡ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಚನ್ನಗಿರಿ ಒಂದಷ್ಟು ಪ್ರಕ್ಷುಬ್ಧವಾಗಿದೆ ವಾತಾವರಣ. ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿ ಪ್ರಕರಣವನ್ನು ನೆನಪಿಸುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಆಗಿರುವಂಥದ್ದು. ನಿನ್ನೆ ರಾತ್ರಿಯ ಘಟನೆ, ಶುಕ್ರವಾರ ರಾತ್ರಿಯ ಘಟನೆಯನ್ನು ನೋಡಿದ್ರೆ ನಿಜಕ್ಕೂ ಸಹ ಒಂದು ಭಯಭೀತಿಯ ವಾತಾವರಣ. ಸಾವಿರಾರು ಸಂಖ್ಯೆಯಲ್ಲಿ ಒಂದಷ್ಟು ಉದ್ರಿಕ್ತರ ಗುಂಪು ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿದ್ದಂಥ ವಾಹನಗಳನ್ನು ಜಖಂಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಪೊಲೀಸ್ ಠಾಣೆಯ ಮೇಲೆ ಕಲ್ಲನ್ನು ತೂರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಾದ ತನಿಖೆಗಳು ನಡೀತಿದ್ದಾವೆ. ತನಿಖೆಯ ಮೊದಲ ಹಂತವಾಗಿ ಇಬ್ಬರು ಅಧಿಕಾರಿಗಳ ತಲೆದಂಡವನ್ನು ಮಾಡಲಾಗಿದೆ. ಯಾರು ಆ ಇಬ್ಬರು ಅಧಿಕಾರಿಗಳಂತ ನೋಡೋದಾದರೆ DYSP ಪ್ರಶಾಂತ್ ಮನೋಳಿ ಹಾಗೂ ಚನ್ನಗಿರಿ ಪೊಲೀಸ್ ಠಾಣೆಯ CPI ನಿರಂಜನ್ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗುವುದು ಅಂತಂದೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಈಗಾಗಲೇ. ಸೊ ಗೃಹ ಸಚಿವರು ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಈ ತತ್ಕ್ಷಣದಿಂದ ಅಮಾನತನ್ನು ಮಾಡಲಾಗುವುದು. ಅವರಿಬ್ಬರನ್ನು ಅಮಾನತನ್ನು ಮಾಡಿ ಮುಂದಿನ ತನಿಖೆ ಏನಿದೆ ತನಿಖೆಯನ್ನು ಮಾಡುವಂಥದ್ದು ಅಂತಂದೇಳಿ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಹಾಗೂ CM ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DYSP ಪ್ರಶಾಂತ್ ಮನೋಳಿ ಹಾಗೂ CPI ನಿರಂಜನ್ ಇಬ್ಬರು ಕೂಡ ಈಗಾಗಲೇ ಅಮಾನತುಗೊಂಡಿರುವಂಥ ಅಧಿಕಾರಿಗಳು. ಇಬ್ಬರನ್ನು ಕೂಡ ದೂರ ಇಟ್ಟು SP ಅವರು ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇಬ್ಬರ ಅಧಿಕಾರಿಗಳನ್ನು ತಲೆದಂಡವನ್ನು ಕೊಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಲೆಟ್ಸ್ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣಂತೆ.